ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಅಪರಾಧ ಪ್ರಕರಣಗಳ ಜಿಲ್ಲೆಯಾಗಿ ಬದಲಾಗುತ್ತಿದೆಯಾ ಚಿಕ್ಕಬಳ್ಳಾಪುರ? ಕಳೆದ 3 ವರ್ಷಗಳಲ್ಲಿ ನೂರಾರು ಕೊಲೆ, ಸಾವಿರಾರು ಕೊಲೆಗೆ ಯತ್ನ, ನೂರಾರು ಸುಲಿಗೆ ಪ್ರಕರಣಗಳು ದಾಖಲು, ಸಾರ್ವಜನಿಕರಿಗೆ ತಪ್ಪದ ಆತಂಕ. ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿಯೇ ಕೈ ಮಿಲಾಯಿಸಿದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಶಾಸಕರ ನಡುವೆ ಕಿತ್ತಾಟ. ಬೀದರ್ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಘಟನೆ. ಗೌರಿಬಿದನೂರು ಮಧುಗಿರಿ ರಸ್ತೆ 100 ಅಡಿ ವಿಸ್ತರಣೆ ಆಗ್ರಹಿಸಿ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ. ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆದು ಆಕ್ರೋಶ. ರಸ್ತೆ ವಿಸ್ತರಣೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಆ ಜಿಲ್ಲೆ ಮೊದಲೇ ಹೇಳಿ ಕೇಳಿ ರಾಜಧಾನಿ ಬೆಂಗಳೂರಿಗೆ ಹೊಂದಿಕೊಂಡಿದೆ. ಒಂದೆಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮತ್ತೊಂದೆಡೆ ರಾಜಧಾನಿ. ಇದರಿಂದ ಅಲ್ಲಿ ಜಮೀನು ಆಸ್ತಿಗಳ ಬೆಲೆ ಚಿನ್ನವನ್ನೇ ಮೀರಿಸಿದೆ. ಇದರಿಂದ ಅಲ್ಲಿ ಬಂಧು ಬಳಗ, ಮನುಷ್ಯತ್ವ, ಮಾನವೀಯತೆ ಕಾಣೆಯಾಗಿದ್ದು, ಸಣ್ಣ ಸಣ್ಣ ವಿಚಾರಗಳಿಗೂ ಒಡಿ ಬಡಿ ಕಡಿ ಸಾಯಿಸು ಕೊಂದಾಕು ಎನ್ನುವಂತಾಗಿದ್ದು, ಕಳೆದ 3 ವರ್ಷಗಳ ಪೊಲೀಸರ ವರದಿ ಬೆಚ್ಚಿ ಬೀಳಿಸುವಂತಿದೆ. ಅಷ್ಟಕ್ಕೂ ಅದು ಯಾವ ಜಿಲ್ಲೆ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಫಲಪುಷ್ಪ ಗಿರಿಧಾಮಗಳ ನಾಡು. ಸಿಲ್ಕ್ ಮಿಲ್ಕ್ ಖ್ಯಾತಿ ಸೇರಿದಂತೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೆಸರುವಾಸಿ. ಚಿಕ್ಕಬಳ್ಳಾಪುರ ರಾಜಧಾನಿ ಬೆಂಗಳೂರಿಗೆ ಕೇವಲ 60 ಕಿಲೋಮೀಟರ್ ದೂರದಲ್ಲಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೊಂದೆಡೆ ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿಧಾಮ, ಮತ್ತೊಂದೆಡೆ ದೇಶವಿಖ್ಯಾತ ಇಶಾ ಫೌಂಡೇಶನ್. ಇದರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಜಮೀನು, ಮನೆ, ಆಸ್ತಿಗಳ ಬೆಲೆ ಚಿನ್ನಕ್ಕಿಂತ ಹೆಚ್ಚಿದೆ. ಇದರಿಂದ ಅಲ್ಲಿ ಬಂಧು ಬಳಗ, ಮನುಷ್ಯತ್ವ, ಮಾನವೀಯತೆ ಕಾಣೆಯಾಗಿದ್ದು, ಸಣ್ಣ ಸಣ್ಣ ವಿಚಾರಗಳಿಗೆ ಹೊಡಿ ಬಡಿ ಕಡಿ ಸಾಯಿಸು ಕೊಂದಾಕು ಎನ್ನುವಂತಾಗಿದ್ದು, ಕಳೆದ 3 ವರ್ಷಗಳ ಪೊಲೀಸರ ವರದಿ ಬೆಚ್ಚಿ ಬೀಳಿಸುವಂತಿದೆ. ನೋಡಿ, ಸುಮಾರು ಕೇಸಸ್ ಕಮ್ಮಿ ಕೂಡ ಆಗಿದೆ. ಕಳ್ಳತನದ ಕೇಸಸ್ ಕಡಿಮೆ ಆಗಿದೆ ಈ ವರ್ಷ ಲಾಸ್ಟ್ ಇಯರಿಂದ. ಸಾಮಾನ್ಯ ಕಳವು, ರಾತ್ರಿ ಕಳವು ಕಡಿಮೆ ಆಗಿದೆ. ಮೋಸ, ಚೀಟಿಂಗ್ದು ಕೇಸಸ್ ಕಡಿಮೆ ಆಗಿದೆ. ಸುಮಾರು ಕೇಸಸ್ ಕಡಿಮೆ ಕೂಡ ಆಗಿದೆ. ಮತ್ತು ಮರ್ಡರ್ ಕೇಸಸ್ ಈ ವರ್ಷ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಬಟ್ ಆ ಮರ್ಡರ್ ಕೇಸಸಲ್ಲಿ ಬೇಸಿಕ್ಲಿ ಏನು ಗಂಡ ಹೆಂಡತಿದ್ದು ಗಲಾಟ ಅಥವಾ ಈ ಥರದ್ದು ಕೇಸಸ್ 3-4 ಜಾಸ್ತಿ ರಿಪೋರ್ಟ್ ಆಗಿದೆ. ನಾರ್ಮಲ್ ಆಗಿ ಈ ಥರದ್ದು ಯಾವುದು ಕೇಸಸ್ ಇಲ್ಲ. ಲಾ ಆ್ಯಂಡ್ ಆರ್ಡರ್ ಮೇಲೆ ಅಥವಾ ಶಾಂತಿ ಭಂಗ ಮೇಲೆ ಈ ಥರದ್ದು ಏನೋ ಇಶ್ಯೂ ಬಂದಿದೆ ಆ ಮರ್ಡರಿಂದ. ಸೊ ಈ ವರ್ಷ ನಾವು ಬೇಸಿಕ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮೇಲೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಆಟೋಮೆಟಿಕ್ಲಿ ಆ ಎಫೆಕ್ಟ್ ಬೇರೆ ಕೇಸಸಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್, ಹಲ್ಲೆ ಕೇಸಸ್ ಕೂಡ, ಸಾಮಾನ್ಯ ಹಲ್ಲೆ ಪ್ರಕರಣಗಳು ಲಾಸ್ಟ್ ಇಯರ್ 459 ಇತ್ತು. ಅದೇ ರೀತಿ 2023ಯಲ್ಲಿ 478 ಇತ್ತು. ಬಟ್ ಲಾಸ್ಟ್ ಇಯರ್ ಓನ್ಲಿ 380 ಕೇಸಸ್ ಆಯಿತು. ಸೊ ನಾರ್ಮಲ್ ಆಗಿ ಅಸಾಲ್ಟ್ದು ಕೇಸಸ್ ಮತ್ತು ಚೀಟಿಂಗ್ದು ಕೇಸಸ್, ಕಳ್ಳತನ ಕೇಸಸ್ ಮತ್ತು ಸರ್ಕಳ್ಳತನ, ಡಕಾಯಿಟಿ ಇದು ಎಲ್ಲ ಕಡಿಮೆ ಆಗಿದೆ. ಕೇಸಸ್ ಏನು ಇನ್ಕ್ರೀಸ್ ಆಗಿದೆ ಅದು ಪ್ರೊಯಾಕ್ಟಿವ್ ಪೊಲೀಸಿಂಗ್ದು ಕೇಸಸ್ ಇನ್ಕ್ರೀಸ್ ಆಗಿದೆ. ಅಂದರೆ ಗ್ಯಾಂಬ್ಲಿಂಗ್ದು ಮತ್ತು ಮಟ್ಕಾದು, IPL ಬ್ಯಾಟಿಂಗ್ದು ಮತ್ತು ಇಲ್ಲಿಗಲ್ ಲಿಕ್ಕರ್ದು, ಎಕ್ಸೈಸ್ ಆ್ಯಕ್ಟ್ದು ಕೇಸಸ್ ಇದು ಎಲ್ಲ ನಾವು ಇನ್ಕ್ರೀಸ್ ಮಾಡಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 84 ಕೊಲೆ, 141 ಕೊಲೆ ಯತ್ನ, 1318 ಹಲ್ಲೆ ಪ್ರಕರಣಗಳು, 5 ಡಕಾಯಿತ, 25 ಸುಲಿಗೆ, 36 ಸರಗಳ್ಳತನ,
400 ಮನೆ ಕಳವು, 770 ಮೋಸ, 411 ದೊಂಬಿ, 39 ಅತ್ಯಾಚಾರ, 540 ಪೋಕ್ಸೋ ಪ್ರಕರಣಗಳು ಸೇರಿದಂತೆ ಅಪರಾಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿವೆ. ಇದರಿಂದ ಸಿಬ್ಬಂದಿ ಕೊರತೆಯ ಮಧ್ಯೆಯೇ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡುವ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಪ್ರತಿ ವರ್ಷ ನಾರ್ಮಲ್ ಆಗಿ 4,000 FIRs ರಿಜಿಸ್ಟರ್ ಆಗ್ತಾ ಇದೆ, ಬೇರೆ ಬೇರೆ ಸೆಕ್ಷನ್ಸ್, ಸ್ಪೆಷಲ್ ಲಾಸ್ ಮತ್ತು ಲೋಕಲ್ ಆ್ಯಕ್ಟ್ಸಲ್ಲಿ. ಕಳೆದ 3 ವರ್ಷದಲ್ಲಿ ಟೋಟಲ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ 84 ಮರ್ಡರ್ ಕೇಸಸ್ ರಿಪೋರ್ಟ್ ಆಗಿದೆ. ಔಟ್ ಆಫ್ 84 ಮರ್ಡರ್ ಕೇಸಸ್ ನಾವು 78 ಮರ್ಡರ್ ಕೇಸಸ್ ಪತ್ತೆ ಮಾಡಿದ್ದೀವಿ. ಬೇರೆ ಕೇಸಸ್ದು ಇನ್ವೆಸ್ಟಿಗೇಷನ್ ಈಗ ನಡ್ತಾ ಇದೆ. ಅದೇ ಥರ ಅಟೆಂಪ್ಟ್ ಟು ಮರ್ಡರ್, ಕೊಲೆ ಯತ್ನದು 141 ಕೇಸಸ್ ಟೋಟಲ್ ರಿಜಿಸ್ಟರ್ ಆಗಿದೆ ನಮ್ಮ ಡಿಸ್ಟಿಕಲ್ಲಿ. ಔಟ್ ಆಫ್ ದಟ್ ಎಲ್ಲ 141 ಕೇಸಸ್ ಚಾರ್ಜ್ ಶೀಟ್ ಆಗಿದೆ. ಅದೇ ರೀತಿ ಲಾಸ್ಟ್ 3 ವರ್ಷದಲ್ಲಿ 5 ಕೇಸ್ ಡಕಾಯಿಟಿದು ಮತ್ತು ಸುಲಿಗೆದು 25 ಕೇಸಸ್, ಕಳ್ಳತನದ್ದು 36 ಕೇಸಸ್, ನೈಟ್ HBTದು 354 ಕೇಸಸ್, ಹೌಸ್ ಥೆಫ್ಟ್ದು 46 ಕೇಸಸ್. ಅದೇ ರೀತಿ ಟೋಟಲ್ ಆರ್ಡಿನರಿ ಥೆಫ್ಟ್ ಅರೌಂಡ್ 766 ಕೇಸಸ್ ಈ ಥರ ರಿಪೋರ್ಟ್ ಆಗಿದೆ. ಈ ವರ್ಷ ನಾರ್ಮಲ್ ಅಸಾಲ್ಟ್ ಕೇಸಸ್ ಅರೌಂಡ್ 1300 ಆಗಿದೆ ಲಾಸ್ಟ್ 3 ಇಯರ್ಸಲ್ಲಿ. ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಲಾಸ್ಟ್ 3 ಇಯರ್ಸಿಂದ 359 ಕೇಸಸ್ ಆಗಿದೆ. ನಾವು ಎಲ್ಲ ಕೇಸಸಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತನಿಖೆ ನಡೆಸಿ ಟೈಮ್ ಲಿಮಿಟಲ್ಲಿ ಎಲ್ಲ ಕೇಸಸ್ದು ಚಾರ್ಜ್ ಶೀಟ್ ಮಾಡಿದ್ದೀವಿ. ಬೇಸಿಕ್ಲಿ ಥೆಫ್ಟ್ ಕೇಸಸಲ್ಲಿ ಕೂಡ ಈ ವರ್ಷ ಅರೌಂಡ್ 55% ನಾವು ರಿಕವರಿ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ನಾವು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮೇಲೆ ಮತ್ತು ಅಕ್ರಮ ಚಟುವಟಿಕೆಗಳು ಏನು ನಡ್ತಾ ಇದೆ ಎಲ್ಲ ಹಳ್ಳಿ ಕಡೆ, ಅವ್ರ ಮೇಲೆ ನಾವು ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ರಾಜಧಾನಿ ಬೆಂಗಳೂರಿಗೆ ಹತ್ತಿರವಿದ್ದು ವಿಮಾನ ನಿಲ್ದಾಣಕ್ಕೆ ಸನಿಹದಲ್ಲಿರುವುದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಪರಾಧಗಳು ಹೆಚ್ಚಾಗಲು ಕಾರಣವಿರಬಹುದು ಎನ್ನುತ್ತಾರೆ ಪೊಲೀಸರ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಬೀದರ್ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ವೇಳೆ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ನಡುವೆ ಗಲಾಟೆ ನಡೆದ ಘಟನೆ ನಡೆಯಿತು. ಇದರಿಂದಾಗಿ ಸಚಿವ ಈಶ್ವರ ಖಂಡ್ರೆ ಸಭೆ ಮುಂದೂಡಿದರು. ಸಭೆಯ ಆರಂಭದಲ್ಲೇ ಪರಸ್ಪರ ಅವಾಚ್ಯ ಪದ ಬಳಸಿ ಶಾಸಕರು ನಿಂದಿಸಿಕೊಂಡರು. ಬೀದರ್ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ವೇಳೆ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ನಡುವೆ ಗಲಾಟೆ ನಡೆದ ಘಟನೆ ನಡೆಯಿತು. ಇದರಿಂದಾಗಿ ಸಚಿವ ಈಶ್ವರ ಖಂಡ್ರೆ ಸಭೆ ಮುಂದೂಡಿದರು. ಸಭೆಯ ಆರಂಭದಲ್ಲೇ ಪರಸ್ಪರ ಅವಾಚ್ಯ ಪದ ಬಳಸಿ ಶಾಸಕರು ನಿಂದಿಸಿಕೊಂಡರು. ಹುಮಾನಾಬಾದ್ ಶಾಸಕ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಡುವೆ ವಾಗ್ವಾದ ನಡೆದಿದೆ. ಲೇಔಟ್ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು. ಭೀಮರಾವ್ ಪಾಟೀಲ್ ಹಾಗೂ ಹುಮಾನಾಬಾದ್ ಶಾಸಕ ಸಿದ್ದು ಪಾಟೀಲ್ ನಡುವೆ ವಾಗ್ವಾದದ ವೇಳೆ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಮಧ್ಯ ಪ್ರವೇಶಿಸಿದರು. ಈ ವೇಳೆ ಪರಸ್ಪರ ಸಿದ್ದು ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಕೈ ಮಿಲಾಯಿಸಿದರು.
ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಚಿವ ಈಶ್ವರ ಖಂಡ್ರೆ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೆಯುತ್ತಿದ್ದ ವೇಳೆಯೇ ಈ ಘಟನೆ ನಡೆದಿದ್ದು, ಸಭೆಯಲ್ಲಿ ಸಚಿವ ರಹೀಂ ಖಾನ್, ಡಿಸಿ ಶಿಲ್ಪಾ ಶರ್ಮಾ, ಸಿಇಒ ಗಿರೀಶ್ ಬೋದಲೆ, ಎಸ್ಪಿ ಪ್ರದೀಪ್ ಗುಂಟಿ ಸೇರಿದಂತೆ ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಅಧಿಕಾರಿಗಳ ಸಮ್ಮುಖದಲ್ಲೇ ಉಭಯ ಶಾಸಕರು ಕೈ ಮಿಲಾಯಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗೌರಿಬಿದನೂರು ಮಧುಗಿರಿ ರಸ್ತೆಯನ್ನು ನಿಯಮಾನುಸಾರ ಅಭಿವೃದ್ಧಿ ಪಡಿಸುವಂತೆ ಒತ್ತಾಯಿಸಿ ಗೌರಿಬಿದನೂರಿನ ಎಂಜಿ ರಸ್ತೆಯಲ್ಲಿ ಇಂದು ಬೃಹತ್ ಮೆರವಣಿಗೆ ನಡೆಸಿ ನಾಗಯ್ಯ ರೆಡ್ಡಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗೌರಿಬಿದನೂರು ಮಧುಗಿರಿ ರಸ್ತೆಯನ್ನು ನಿಯಮಾನುಸಾರ ಅಭಿವೃದ್ಧಿ ಪಡಿಸುವಂತೆ ಒತ್ತಾಯಿಸಿ ಗೌರಿಬಿದನೂರಿನ ಎಂಜಿ ರಸ್ತೆಯಲ್ಲಿ ಇಂದು ಬೃಹತ್ ಮೆರವಣಿಗೆ ನಡೆಸಿ ನಾಗಯ್ಯ ರೆಡ್ಡಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು. ಅಖಿಲ ಕರ್ನಾಟಕ ಪ್ರಾಂತ ರೈತ ಸಂಘ, ದಲಿತ ಸಂಘಟನೆಗಳ ಒಕ್ಕೂಟ, ಕರವೇ, ರೈತ ರಕ್ಷಣಾ ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟ ಸೇರಿದಂತೆ ಇತರೆ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ, ಪ್ರಪಂಚದ ಯಾವುದೇ ದೇಶದ ಅಭಿವೃದ್ಧಿಯನ್ನು ಆ ದೇಶಗಳ ರಸ್ತೆಗಳ ಅಭಿವೃದ್ಧಿಯನ್ನು ಮಾನದಂಡವಾಗಿ ಬಳಸಿಕೊಂಡು ಅಳೆಯಲಾಗುತ್ತದೆ. ಗೌರಿಬಿದನೂರು ನಗರದ ಗೌರಿಬಿದನೂರು ಮಧುಗಿರಿ ರಾಷ್ಟ್ರೀಯ ಹೆದ್ದಾರಿ 69 ರಸ್ತೆ ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮೀನಾಮೇಷವನ್ನು ಎಣಿಸುತ್ತಿದ್ದಾರೆಂದು ಆರೋಪಿಸಿದರು. ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರ ಎಂಜಿ ರಸ್ತೆಯನ್ನು 100 ಅಡಿ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸಬೇಕಾಗಿದ್ದು, ಹೆದ್ದಾರಿ ಪ್ರಾಧಿಕಾರ 80 ಅಡಿಗಳ ರಸ್ತೆ ಅಭಿವೃದ್ಧಿಗೆ ಮುಂದಾಗಿದೆ. ಅದು ವಿಳಂಬ ನೀತಿ ಅನುಸರಿಸುತ್ತಿದೆ. 80 ಅಡಿ ರಸ್ತೆಯಲ್ಲಿ ಚರಂಡಿ, ಪಾದಚಾರಿ ರಸ್ತೆ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲು ಸಾಧ್ಯವೇ? ಎಂಜಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರ 100 ಅಡಿಗಳ ರಸ್ತೆ ಅಭಿವೃದ್ಧಿ ಪಡಿಸುವಂತೆ ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿ 69 ನಿಯಮಾನುಸಾರ ಅಗಲೀಕರಣ ಮಾಡಬೇಕು ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ಸುಮಾರು 15 ನಿಮಿಷಗಳ ಕಾಲ ರಸ್ತೆ ತಡೆಯನ್ನು ನಡೆಸಿದ್ದೀವಿ. ಆ ರಸ್ತೆ ತಡೆ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಏನು ನಿಯಮಾನುಸಾರ 100 ಅಡಿ ರಸ್ತೆ ಅಗಲೀಕರಣ ಆಗಬೇಕು ಅನ್ನೋದನ್ನ ತಪ್ಪದೆ ನೀವು ಮಾಡಬೇಕು. ರಾಜ್ಯ ಹೆದ್ದಾರಿ ಎಷ್ಟು ಅಂತ ಕೇಳ್ತಾರದು. ರಾಜ್ಯ ಹೆದ್ದಾರಿಗೆ ಒಂದು ಕಾನೂನು ಇದೆಯಾ? ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಕಾನೂನು ಇದೆಯಲ್ಲ. ರಾಜ್ಯ ಹೆದ್ದಾರಿಗಿನ್ನ ಕಡಿಮೆ ಯಾಕೆ ಮಾಡ್ತಾ ಇದಾರೆ ರಾಷ್ಟ್ರೀಯ ಹೆದ್ದಾರಿನ ಅಂತ ಅವ್ರ ಪ್ರಶ್ನೆ. ಏನು ಕಡಿಮೆ ಇಲ್ಲ. ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅಂತ ವ್ಯತ್ಯಾಸಗಳು ಏನಿರಲ್ಲ. ಯಾವಾಗ 4 ಲೈನ್ ಎಕ್ಸ್ಪ್ರೆಸ್ ವೇ ಬರ್ತದೆ ಅವಾಗ ಚೇಂಜ್ ಆಗ್ತದೆ. ಇದು ಮೊದಲು ಜಿಲ್ಲಾ ಮುಖ್ಯ ರಸ್ತೆ ಇತ್ತು, ರಾಜ್ಯ ಹೆದ್ದಾರಿ ಆಯ್ತು 58. ಆಮೇಲೆ ನಮ್ಗೆ ರಾಷ್ಟ್ರೀಯ ಹೆದ್ದಾರಿಗೆ ಏನು ಹ್ಯಾಂಡ್ ಓವರ್ ಆಗಿದೆ 2009ರಲ್ಲಿ ಗೆಜೆಟ್ ಆಗಿದೆ. PWD ಇಂದ ನಮ್ಗೆ ಏನು ಹ್ಯಾಂಡ್ ಓವರ್ ಆಗಿರುತ್ತೆ ಅದನ್ನು ನಾವು ಅಪ್ಹೋಲ್ಡ್ ಮಾಡ್ತೀವಿ, ಅದ್ರ ಮೇಲೆ ಕಾರ್ಯವಾಹಿ ಮಾಡ್ತಾ ಇದೀವಿ. ನಿಯಮಾನುಸಾರ ಅಂತ ನೀವೇ ವಿಷಯನ ಹೇಳಿದೀವಿ. ನಿಯಮಾನುಸಾರ ತಕ್ಷಣ ಇದೇ ತಿಂಗಳು ಮುಗಿಸ್ಬೇಕಿತ್ತು ಪ್ರಾಜೆಕ್ಟ್ ಮುಗಿಸಿ. ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂಆರ್ ಸತ್ಯನಾರಾಯಣ್ ಮಾತನಾಡಿ, ಎಂಜಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 69 ಆಗಿದ್ದು ಈಗಿರುವ ರಸ್ತೆ ಕಿರಿದಾಗಿದೆ, ಸುಗಮ ಸಂಚಾರಕ್ಕೆ ತೊಂದರೆ ಅನುಭವಿಸುವಂತಾಗಿದೆ. ಸಾರ್ವಜನಿಕರಿಗೆ ಹಾಗೂ ವಾಹನಗಳ ಸುಗಮ ಸಂಚಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮಾನುಸಾರ 100 ಅಡಿಗಳ ರಸ್ತೆ ಅಭಿವೃದ್ಧಿ ಪಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಕರವೇ ಅಧ್ಯಕ್ಷ ಜಿಎಲ್ ಅಶ್ವಥ್ ನಾರಾಯಣ್ ಮಾತನಾಡಿ, ಸುಮಾರು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ದಶಕಗಳಿಂದ ಹೋರಾಟ ಮಾಡುತ್ತಿದ್ದು, ರಾಜಕಾರಣಿಗಳ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೌರಿಬಿದನೂರು ಎಂಜಿ ರಸ್ತೆ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗುತ್ತಿದೆ ಎಂದು ಅವರು ಈ ಹಿಂದೆ ಬಿಎಚ್ ರಸ್ತೆ ಅಭಿವೃದ್ಧಿ ವಿಚಾರದಲ್ಲೂ ಸಹ ಕರವೇ ಹೋರಾಟ ಮಾಡಿಕೊಂಡು ಬಂದ ಹಿನ್ನೆಲೆಯಲ್ಲಿ ಇದೀಗ ಬಿಎಚ್ ರಸ್ತೆ ಅಭಿವೃದ್ಧಿಯಿಂದ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿಯಮಾನುಸಾರ ಅಭಿವೃದ್ಧಿ ಪಡಿಸುವಂತೆ ಆಗ್ರಹಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಡಿಪಿ ಸಂತೋಷ್ ಅವರ 36ನೇ ವರ್ಷದ ಹುಟ್ಟುಹಬ್ಬಕ್ಕೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ತಿಂಗಳಿಗಾಗುವಷ್ಟು ದಿನಬಳಕೆ ವಸ್ತುಗಳನ್ನು ನೀಡಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಚಿಕ್ಕಬಳ್ಳಾಪುರ ತಾಲೂಕಿನ ಬೋದಗಾನಹಳ್ಳಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಇರುವ ಮಾನಸ ಅನಾಥ ವೃದ್ಧಾಶ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಟಿಎಪಿಸಿಎಂಎಸ್ ಸದಸ್ಯ ಹಾಗೂ ದೇವಸ್ಥಾನ ಹೊಸಹಳ್ಳಿ ಗ್ರಾಮದ ಸದಸ್ಯ ಡಿಪಿ ಸಂತೋಷ್ ಅವರ 36ನೇ ವರ್ಷದ ಹುಟ್ಟುಹಬ್ಬವನ್ನು ವೃದ್ಧರ ಜೊತೆ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಮಾನಸ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ತಿಂಗಳಿಗಾಗುವಷ್ಟು ದಿನಬಳಕೆ ವಸ್ತುಗಳನ್ನು ನೀಡಿ ಕೇಕ್ ಕತ್ತರಿಸಿ ಹಬ್ಬದೂಟ ಹಾಕಿಸುವ ಮೂಲಕ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಸಂತೋಷ್ ಅವರ ಹುಟ್ಟುಹಬ್ಬದಂದೇ ತನ್ನ ತಮ್ಮಂದಿರಾದ ಮಹೇಶ್, ಸುಮಂತ್ ಹುಟ್ಟುಹಬ್ಬವಿದ್ದು ಅವರು ಸಹ ಸರಳವಾಗಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡಿರುವ ಸಂತೋಷ್ ಅವರು ಸಂಸದ ಸುಧಾಕರ್, ಕೋಚಿಮುಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ಅವರ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ರಾಜಕೀಯವಾಗಿ ಹೆಜ್ಜೆಗಳನ್ನಿಟ್ಟುಕೊಂಡು ಮೇಲೆ ಬಂದಂತಹ ಸಂತೋಷ್ ಅವರಿಗೆ ಹಿರಿಯ ಬಿಜೆಪಿ ಮುಖಂಡರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸ್ಥಾನ ಕೊಟ್ಟು ಪಕ್ಷದ ಕೆಲಸ ಮಾಡುವಂತೆ ಹೇಳಿದ್ದು ರಾಜಕೀಯದ ಏಳಿಗೆಗೆ ಕಾರಣವಾಗಿದ್ದು ಖುಷಿ ತಂದಿದೆ. ಜನವರಿ 5ನೇ ತಾರೀಕು ನನ್ನ ಹುಟ್ಟಿದಬ್ಬ. ಇವತ್ತು 36ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ತಮ್ಮ ಮಹೇಶ್ ಮತ್ತು ಸುಮಂತ್ ಇವರು ಸಮೇತ ಇವತ್ತೇ ಒಂದು ಹುಟ್ಟಿದಬ್ಬ ಆಗಿರೋದ್ರಿಂದ ನಾವೊಂದು ವಿಶೇಷವಾಗಿ ಇವತ್ತು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೋಬೇಕಂತೇಳಿ ಈ ಒಂದು ಮಾನಸ ಅನಾಥಾಶ್ರಮಕ್ಕೆ ಬಂದು ಇವತ್ತು ಆಚರಣೆ ಮಾಡ್ಕೋತಾ ಇದ್ದೀವಿ. ಸರ್ ವಿಶೇಷವಾಗಿ ನಾವು ಪ್ರತಿ ವರ್ಷ ಸಮೇತ ನಾವು ಊರಲ್ಲಿ ಒಂದು ಹುಡುಗರೆಲ್ಲ ಸೇರಿ ಕೇಕ್ ಕಟ್ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ಆದರೆ ಒಂದು ವಿಶೇಷವಾಗಿ ಏನಾದರೂ ಮಾಡಬೇಕು ಅಂದಾಗ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ಅನಾಥಾಶ್ರಮದಲ್ಲಿ ಮಾಡಿದ್ರೆ ನಮ್ಮದು ಹುಟ್ಟಿದಬ್ಬನೂ ಒಂಥರ ವಿಶೇಷವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಆದ್ದರಿಂದ ನಮ್ಮ ಹುಡುಗರೆಲ್ಲರೂ ಸೇರಿಕೊಂಡು ಇಲ್ಲೇ ಮಾಡ್ಕೊಳ್ಳೋಣ ಅಂತಂದರು. ಆದ ಕಾರಣ ಇನ್ಮೇಲೆ ದೃಢ ಸಂಕಲ್ಪ ಮಾಡಿದ್ದೀವಿ. ಪ್ರತಿ ವರ್ಷವೂ ಸಮೇತ ನಮ್ಮೂರಲ್ಲಿ ಯಾರದೇ ಹುಡುಗರದು ಬರ್ತ್ಡೇ ಮತ್ತೊಂದು ಏನೇ ಇದ್ದರೂ ಸಮೇತ ಇಲ್ಲೇ ಬಂದು ಆಚರಣೆ ಮಾಡಬೇಕಂತ ನಾವು ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಸಾರ್ವಜನಿಕ ಬದುಕಿನಲ್ಲಿರೋದ್ರಿಂದ ನಾವು ವಿಶೇಷವಾಗಿ ನಾವು ರಾಜಕಾರಣಕ್ಕೆ ಬಂದಾಗ ನಾವು ಯಾರು ನಮ್ಮನ್ನು ರಾಜಕಾರಣವಾಗಿ ತಂದರು ಅಂದರೆ, ನಾವು ಮೊದಲಿಂದ ಹೇಳಬೇಕಾದ್ರೆ ನನ್ನ ರಾಜಕಾರಣಕ್ಕೆ ಕರೆದಿದ್ದೆ ನಮ್ಮ ಮಾವನವರಾದಂಥ ಚಂದ್ರಣ್ಣವರು. ಅವ್ರ ಮುಖಾಂತರ ನಾನು ರಾಜಕಾರಣ ಮಾಡಿಕೊಂಡು ಅವರಿಂದ ನಾನು ಓಡಾಡ್ಕೊಂಡಿದ್ದಾಗ ನನ್ನನ್ನು ಗುರುತಿಸಿ ನಾನು ಯುವಕ ಇದ್ದೀನಿ ಅಂತೇಳಿ ಗುರುತಿಸಿ ನಮ್ಮ ಈ ಭಾಗದ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅಣ್ಣವರು ನನ್ನನ್ನು ರಾಜಕಾರಣವಾಗಿ ಅವರು ನನ್ನ ಪ್ರೇರೇಪಿಸ್ತಾ ಬಂದರು. ಅದೇ ರೀತಿಯಾಗಿ ನಮ್ಮ ಕೇಶವ ರೆಡ್ಡಿ ಅಣ್ಣವರು ಸಮೇತ ನಮಗೆ ರಾಜಕಾರಣವಾಗಿ ನಮಗೆ ಎಲ್ಲ ಸಹಕಾರ ಕೊಟ್ಟು ಪ್ರೇರೇಪಿಸ್ತಾ ಬಂದರು. ವಿಶೇಷವಾಗಿ ಹೇಳಬೇಕಂದ್ರೆ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ಈ ರಾಜಕಾರಣ ಮಾಡ್ತಾಯಿದ್ದೀವಿ ಅಂದರೆ ವಿಶೇಷವಾಗಿ ಹೇಳಬೇಕಂದ್ರೆ ಕೆ ವಿ ನಾಗರಾಜ್ ಅಣ್ಣವರು ತುಂಬ ನಮಗೆ ಸಹಾಯ ಮಾಡಿ ಪ್ರತಿಯೊಂದು ವಿಚಾರದಲ್ಲೂ ಸಮೇತ ನಮಗೆಲ್ಲದರಲ್ಲೂ ಪ್ರೋತ್ಸಾಹ ಕೊಟ್ಟು ಇವತ್ತು ನಾವು ಏನೇ ಒಂದು ಸಮಾಜವಾದಿ ಕಾರ್ಯಗಳು ಮಾಡ್ತೀವಿ ಅಂತಂದರೆ ಅವ್ರಿಗೆ ಆ ಕಾರಣಕ್ಕೆ ಅವರೇ ಪ್ರೇರಣೆ ಕೊಟ್ಟಿರ್ತಾರೆ. ನಮ್ಮ ಶಾಸಕರಾಗಿ ನಮ್ಮ ಸಂಸದರಾಗಿರ್ಬೋದು, ನಮ್ಮ PN ಕೇಶವ ರೆಡ್ಡಿ ಅಣ್ಣವರಾಗಿರ್ಬೋದು, ನಮ್ಮ KV ನಾಗರಾಜ್ ಅಣ್ಣ ಆಗಿರ್ಬೋದು, ಅದು ಮತ್ತು ಎಲ್ಲ ನಮ್ಮ ಈ ತಾಲೂಕಿನ ಎಲ್ಲ BJP ಕಾರ್ಯಕರ್ತರು ಸಮೇತ ನನಗೆ ಪ್ರೇರೇಪಣೆ ಮಾಡಿ ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ ಎಲ್ಲರೂ ನನಗೆ ಬೆಳಗ್ಗೆಯಿಂದ ಸುಮಾರು ಗಂಡರೆಲ್ಲ ನನಗೆ ಫೋನ್ ಮಾಡಿ ವಿಶಸ್ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ. ಅವ್ರಿಗೂ ಸಮೇತ ಈ
ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಬಿಜೆಪಿ ಯುವ ಮುಖಂಡ ಸಂತೋಷ್ ಹುಟ್ಟುಹಬ್ಬದಂದು ತನ್ನ ನೆಚ್ಚಿನ ಗುರುಗಳಾದ ಕೆವಿ ನಾಗರಾಜ್ ಅವರ ಆಶೀರ್ವಾದ ಪಡೆದು ನಂತರ ಯುವ ಬಿಜೆಪಿ ಮುಖಂಡರು ಸ್ನೇಹಿತರ ಜೊತೆ ಅನಾಥಾಶ್ರಮದಲ್ಲಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ತಾಲೂಕಿನ ಗರುಡನಪಾಳ್ಯ ಗ್ರಾಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಅಕ್ರಮವಾಗಿ ಜಮೀನು ಒತ್ತುವರಿ ಆರೋಪದ ಹಿನ್ನೆಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ನಗರದ ಲೋಕಾಯುಕ್ತರ ಕಚೇರಿಯಲ್ಲಿ ಅಧೀಕ್ಷಕ ಜೆಕೆ ಆಂಟೋನಿ ಜಾನ್ ಅವರಿಗೆ ದೂರು ಸಲ್ಲಿಸಲಾಯಿತು. ಕೋಲಾರ ತಾಲೂಕಿನ ಗರುಡನಪಾಳ್ಯ ಗ್ರಾಮದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಂದ ಅಕ್ರಮವಾಗಿ ಜಮೀನು ಒತ್ತುವರಿ ಆರೋಪದ ಹಿನ್ನೆಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ನಗರದ ಲೋಕಾಯುಕ್ತರ ಕಚೇರಿಯಲ್ಲಿ ಅಧೀಕ್ಷಕ ಜೆಕೆ ಆಂಟೋನಿ ಜಾನ್ ಅವರಿಗೆ ದೂರು ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ತಾಲೂಕಿನ ಗರುಡನಪಾಳ್ಯ ಗ್ರಾಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡರಿಂದ 21 ಎಕರೆ 16 ಗುಂಟೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಏನು ಸುಮಾರು 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 20 ದಿವಸ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ AC ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. ಇನ್ನು 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ. ಕೋಲಾರ ನರಸಾಪುರ ಹೋಬಳಿ ಗರುಡನಪಾಳ್ಯ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ, ತನಿಖೆ ಆಗಬೇಕು. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ. ಇದು ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ನೀಡಿದ್ದರು ಎಂದು ಸದನದಲ್ಲಿ ಸಚಿವರು ಹೇಳಿದರು. ಆದರೆ ಇದುವರೆಗೂ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ದಾಖಲೆ ನೀಡಿಲ್ಲ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಬೇಕೆಂದು ಆಗ್ರಹಿಸಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ಟಿಎಪಿಸಿಎಂಎಸ್ ಸದಸ್ಯರು ಹಾಗೂ ದೇವಸ್ಥಾನ ಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಂತೋಷ್ ಡಿಪಿ ರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಯುವ ಮುಖಂಡರು ಹಾಗೂ ಎಲ್ಲ ಬಿಜೆಪಿ ಸದಸ್ಯರು, ಚಿಕ್ಕಬಳ್ಳಾಪುರ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ 20% ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729.
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ತಾಲೂಕು ವ್ಯಾಪ್ತಿಯಲ್ಲಿ ಬೈಕ್ ವೀಲಿಂಗ್ ಮಾಡುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸುವುದಾಗಿ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಎಚ್ಚರಿಕೆ ನೀಡಿದ್ದು, ವೀಲಿಂಗ್ ಮಾಡುತ್ತಿರುವವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುವಲ್ಲಿ ಗೌರಿಬಿದನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿ ವ್ಯಕ್ತಿಯೋರ್ವ ವೀಲಿಂಗ್ ಮಾಡುತ್ತಿದ್ದದ್ದನ್ನ ಗ್ರಾಮಾಂತರ ಠಾಣೆಯ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಸಿನಿಮೀಯ ಶೈಲಿಯಲ್ಲಿ ಬೆನ್ನಟ್ಟಿ ವ್ಯಕ್ತಿಯನ್ನ ವಶಕ್ಕೆ ತೆಗೆದುಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಅಂಬಾಪುರ ಗ್ರಾಮದ ವಾಸಿ ಸದಾಶಿವ ಬಂಧಿತ ಆರೋಪಿಯಾಗಿದ್ದ ಭಾನುವಾರ ಮಧ್ಯಾಹ್ನ ಬೆಂಗಳೂರು ರಸ್ತೆಯಲ್ಲಿ ದ್ವಿಚಕ್ರ ವಾಹನವನ್ನು ರಾಜಾರೋಷವಾಗಿ ವೀಲಿಂಗ್ ಮಾಡುತ್ತಿರುವುದನ್ನು ಗಮನಿಸಿದ ಆಟೋ ಚಾಲಕನೊಬ್ಬ ವಿಡಿಯೋ ಮಾಡಿ ಗ್ರಾಮಾಂತರ ಠಾಣೆ PSI ರಮೇಶ್ ಗುಗ್ಗರಿ ಅವರ ಮೊಬೈಲ್ಗೆ ಸೆಂಡ್ ಮಾಡಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ PSI ರಮೇಶ್ ಗುಗ್ಗರಿ ಮಫ್ತಿಯಲ್ಲಿ ಸಿಬ್ಬಂದಿಯೊಂದಿಗೆ ಸಿನಿಮೀಯ ಶೈಲಿಯಲ್ಲಿ ಚೇಸಿಂಗ್ ಮಾಡಿ ಆತನನ್ನ ಬಂಧಿಸಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರ. ಶಿಡ್ಲಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿನೂತನ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಲಕ್ಷ ಪುಷ್ಪಯಾಗ, 108 kg ಜೇನುತುಪ್ಪ ಅಭಿಷೇಕವನ್ನು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಲಾಗಿತ್ತು.
ಶಿಡ್ಲಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಲೋಕ ಕಲ್ಯಾಣಕ್ಕಾಗಿ 2ನೇ ವರ್ಷದ ಶ್ರೀ ಮನ್ಯು ಸೂಕ್ತ ಪಾರಾಯಣ ಮತ್ತು ಮನ್ಯು ಸೂಕ್ತ ಯಜ್ಞಯುಷ್ಟಿ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನವಾಯಿತು. ಅಲ್ಲದೆ ದೇವರಿಗೆ 108 ಕೆಜಿ ಜೇನುತುಪ್ಪದ ಅಭಿಷೇಕ ಮತ್ತು ಲಕ್ಷ ಪುಷ್ಪ ಹೋಮವೂ ನಡೆಯಿತು. ಈ ಎಲ್ಲ ಹೋಮಗಳಿಂದ ಮಕ್ಕಳಿಗೆ ವಿದ್ಯೆ, ಜ್ಞಾಪಕ ಶಕ್ತಿ ಅಭಿವೃದ್ಧಿ, ಉದ್ಯೋಗ, ವ್ಯಾಪಾರ, ವ್ಯವಸಾಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಜಯ ಪ್ರಾಪ್ತಿ, ಲೋಕ ಕಲ್ಯಾಣಕ್ಕಾಗಿ ಮನ್ಯು ಸೂಕ್ತ ಹೋಮ ಹಾಗೂ 108 ಕೆಜಿ ಜೇನುತುಪ್ಪ ಅಭಿಷೇಕ, ವಿಶೇಷ ಅಲಂಕಾರ, ಲಕ್ಷ ಪುಷ್ಪಗಳಿಂದ ಪುಷ್ಪಯಾಗ ಯಶಸ್ವಿಯಾಗಿ ನೆರವೇರಿತು. ಅಲ್ಲದೆ ಚೌಡಸಂದ್ರ ಗ್ರಾಮಸ್ಥರ ಸಹಕಾರದಿಂದ ಜನವರಿ 4ರ ಭಾನುವಾರ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಈ ರಕ್ತದಾನ ಶಿಬಿರದಲ್ಲಿ 64 ಯೂನಿಟ್ ರಕ್ತ ಸಂಗ್ರಹವಾಗಿದ್ದು, ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ತಿಕ್ ಸಿವಿ, ಮಹೇಶ್ ಗೌಡ, ಚೇತನ್, ಶ್ಯಾಮಸುಂದರ್, ಅನಿಲ್ ಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಚೌಡಸಂದ್ರ ವತಿಯಿಂದ ಎಲ್ಲ ಗ್ರಾಮಸ್ಥರ ವತಿಯಿಂದ ಇಂದಿನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ರಕ್ತದಾನ ಶಿಬಿರದಲ್ಲಿ ಸುಮಾರು 64 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಗಿದೆ. ಇದೇ ರೀತಿ ವರ್ಷಕ್ಕೆ 2 ಸಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಇನ್ನು ಹಲವಾರು ಜೀವನವನ್ನು ಉಳಿಸಬೇಕೆಂದು ಚೌಡಸಂದ್ರ ಗ್ರಾಮಸ್ಥರಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ವಿನಂತಿಸಿಕೊಳ್ತಿದ್ದೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಧೀಂದ್ರ ಸೋಮವಾರ ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ನಂಜುಂಡೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುಧೀಂದ್ರ ಸೋಮವಾರ ನಂಜನಗೂಡು ನಗರದ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ನಂಜುಂಡೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಗೆ ಕಾರ್ಯನಿಮಿತ್ತ ತೆರಳುತ್ತಿದ್ದ ಹಿನ್ನೆಲೆ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ನಂಜನಗೂಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಆಗಮಿಸಿದ್ದೇನೆ. ಇಲ್ಲಿಗೆ ಬಂದಿರುವುದು ಬಹಳ ಖುಷಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೈವಿಕ ಇಂಧನದ ಬಗ್ಗೆ ಸಾಕಷ್ಟು ಅಭಿವೃದ್ಧಿಗೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಬಯೋಡೀಸೆಲ್ ಹೆಚ್ಚು ಉತ್ಪಾದನೆ ಮಾಡುವ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ. ರಾಜ್ಯದ ಜನರಿಗೆ ನೈಸರ್ಗಿಕವಾಗಿ ಬಯೋಡೀಸೆಲ್ ಜೊತೆಗೆ ಬಯೋಗ್ಯಾಸ್ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಸಿಎಂ ಕನಸು ನನಸು ಮಾಡಲು ನಿರಂತರ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು. ನಾನು BRIDC ಸೆಂಟ್ರ್ ಕೂಡ ಇದೆ ಇಲ್ಲಿ ಚಾಮರಾಜನಗರದಲ್ಲಿ. ಆ ಚಾಮರಾಜನಗರ BRIDC ಸೆಂಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಹೆಂಗೆ ನಡೀತಾ ಇದೆ ಕೆಲಸ, ಹೆಂಗೆ ಸ್ಟೂಡೆಂಟ್ಸ್ ಅನುಕೂಲ ಆಗ್ತಾಯಿದೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮುಖ್ಯವಾಗಿ ಅವ್ರಿಗೆಲ್ಲ ಏನು ಅನುಕೂಲ ಆಗ್ತಾಯಿದೆ ಅನ್ನೋದನ್ನು ನೋಡೋಕೆ ಬಂದಿದ್ದೀನಿ. ಅದ್ರ ಜೊತೆ ನಮ್ಮ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್, ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಮೊನ್ನೆ ನೀವು ತಿಳ್ಕೊಂಡಾಗೆ ಹೆಂಗೆ ಬಯೋಡೀಸೆಲ್ ಕೆರೋಸಿನ್ ಥರ ಎಲ್ಲರಿಗೂ ಸಿಗಬೇಕು, ಜನಗಳು ಸಿಗಬೇಕು ಅನ್ನೋ ಥರ ಏನು ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿ ಆದೇಶ ಆಗಿದೆ. ಅದ್ರ ಮುಖಾಂತರ ನಾವು ಹೆಂಗೆ ಬಯೋಡೀಸೆಲ್ ಉತ್ಪಾದನೆ ಜಾಸ್ತಿ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ
ಕೆಲಸ ಮಾಡ್ತಾ ಇದ್ದೀವಿ. ಪಾಲಿಸಿ ಮಾಡೋಂಥದ್ದು ಈಗಾಗಲೇ 4 ಮೀಟಿಂಗ್ ನಡೆದಿದೆ. ಆ ಪಾಲಿಸಿ ಏನು ಬಂದರೆ ಇದು ನಮ್ಮ ಬಯೋ ಎನರ್ಜಿ ಡೆವಲಪ್ಮೆಂಟ್ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ಲ ಅದೇ ರೀತಿ ಆಗುತ್ತೆ ಅನ್ನೋದು ನನ್ನ ಒಂದು ದೂರದ ಯೋಚನೆ ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಅಂದ್ಕೊಂಡಿದ್ದಾರೆ, ಈ ಯಾವುದೇ ಆಗಿರ್ಬೋದು, ಯಾವುದು ಬಯೋಡೀಸೆಲ್ ಆಗಿರ್ಬೋದು, ಬಯೋಗ್ಯಾಸ್ ಬಗ್ಗೆ ಆಗಿರ್ಬೋದು, ಜನಗಳಿಗೆ CNG ಹೆಂಗೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೀರ ಆ ರೀತಿ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಸಿಗಬೇಕು, ಜನಗಳಿಗೆ ಅನುಕೂಲ ಆಗೋ ಕೆಲಸ ನಮ್ಮ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಮಾಡ್ತಾಯಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಏನು ಅವರು ಮೊನ್ನೆ ನಿಮ್ಗೆ ಈಗ ತಾನೇ ಹೇಳಿದೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಅಂತ, ಆ ರೀತಿ ಬಯೋಗ್ಯಾಸ್ ಬಗ್ಗೆಯೂ ಭಾಳ ಇಂಪಾರ್ಟೆಂಟಾಗಿ ಸಬ್ಜೆಕ್ಟ್ ಏನು ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅವರು ಕನಸು ನಾವು ಅದು ಮನಸ್ಸು ಮಾಡಬೇಕು. ರಾಜೀವ್ ಗಾಂಧಿ ಅವ್ರ ಕನಸು ಮುಖ್ಯವಾಗಿ 1984ರಿಂದ 89ವರೆಗೂ ಏನು ರಾಜೀವ್ ಗಾಂಧಿ ಅವರು ಬಯೋ ಎನರ್ಜಿ ಬಗ್ಗೆ 2004ನೇ ಇಸ್ವಿಲಿ ಏನು ಮನಮೋಹನ್ ಸಿಂಗ್ ಅವರು ಊರ್ಜಾ ದಿವಸ ಅಂತಲೇ ಮಾಡ್ತಾರೆ. ಯಾಕೆಂದರೆ ರಾಜೀವ್ ಗಾಂಧಿ ಅವ್ರ ಕನಸದು, ಅದನ್ನು ಈಗ ನನಸು ಮಾಡಲಿಕ್ಕೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆಯದಾಗುತ್ತೆ ಅನ್ನೋದು ಬಯೋಗ್ಯಾಸ್ ಬಗ್ಗೆ ಆಗಿರ್ಬೋದು, ಬಯೋ ಡೀಸೆಲ್ ಬಗ್ಗೆ ಆಗಿರ್ಬೋದು, ಎಥನಾಲ್ ಬಗ್ಗೆ ಆಗಿರ್ಬೋದು. ಎಥನಾಲ್ ಇಂಪಾರ್ಟೆಂಟ್, ಈಗ 2G ಎಥನಾಲ್ನೂ ಭಾಳ ಇಂಪಾರ್ಟೆಂಟ್. ಇದೆಲ್ಲ ನಮಗೆ ಬರುತ್ತೆ, ಇವೆಲ್ಲ ನೋಡ್ಕೊಂಡು ಮಾಡಬೇಕು, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕುಮಾರ್, CTV ನ್ಯೂಸ್, ನಂಜನಗೂಡು. ಈ ಹಿಂದೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ಅಂದರು. ಆದರೆ 10 ಜನರು ಬಡತನದಿಂದ ಮೇಲೆ ಬರಲಿಲ್ಲ. ಕಾಂಗ್ರೆಸ್ಗೆ ಬಡವರು ಅಭಿವೃದ್ಧಿಯಾಗೋದು ಇಷ್ಟವಿಲ್ಲ, ಹಾಗಾಗಿ ನರೇಗಾ ಯೋಜನೆ ನಿಲ್ಲಿಸಿ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಮಾಜಿ ಸಚಿವ ಭಗವಂತ ಖೂಬಾ ಆರೋಪಿಸಿದರು. ನರೇಗಾ ಹೆಸರು ಬದಲಾವಣೆಗೆ ರಾಜ್ಯ ಸರ್ಕಾರದ ವಿರೋಧಕ್ಕೆ ಸಂಬಂಧಿಸಿ ಕೇಂದ್ರ ಮಾಜಿ ಸಚಿವ ಭಗವಂತ ಖೂಬಾ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಡವರನ್ನಾಗಿ ಉಳಿಸಬೇಕೆಂಬುದು ಕಾಂಗ್ರೆಸ್ ಷಡ್ಯಂತ್ರವಾಗಿದೆ. ದೇಶಕ್ಕೆ ಆರ್ಥಿಕತೆ ಮತ್ತು ಉನ್ನತಿಗಿಂತ ದೇಶದಲ್ಲಿ ಅಸ್ಥಿರತೆ ಉಂಟುಮಾಡುವ ಉದ್ದೇಶ ಕಾಂಗ್ರೆಸ್ನಲ್ಲಿದೆ. ನರೇಗಾ ಯೋಜನೆ ರದ್ದಾಗಿದೆ ಎಂಬ ಸಿಎಂ ಹೇಳಿಕೆ ಶುದ್ಧ ಸುಳ್ಳು ಎಂದು ವಾಗ್ದಾಳಿ ನಡೆಸಿದರು. ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕ್ಟೇಷನ್ ಕೊಟ್ಟ ಹಾಗೆ ಮುಖ್ಯಮಂತ್ರಿಗಳು ಮಾತಾಡಿದ್ರು. ನರೇಗಾ ಯೋಜನೆಯಲ್ಲಿ ಕಳೆದ 20 ವರ್ಷಗಳಿಂದ ದೇಶದಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ಅಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ತಿದ್ದುಪಡಿ ತರಲಾಗಿದೆ. ಇಂದಿರಾ ಗಾಂಧಿ ಗರೀಬಿ ಹಟಾವೋ ಯೋಜನೆಯಿಂದ 10 ಜನರು ಸಹ ಬಡತನದಿಂದ ಮುಕ್ತಿ ಹೊಂದಿಲ್ಲ. ಮೋದಿ ಸರ್ಕಾರದ 11 ವರ್ಷದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಎಂದರು. 2005ರಲ್ಲಿ ನರೇಗಾ ಯೋಜನೆ ಜವಾಹರ್ಲಾಲ್ ನೆಹರು ಹೆಸರಿತ್ತು. ಚುನಾವಣೆಗಾಗಿ ಆ ಹೆಸರನ್ನ ಬದಲಾಯಿಸಿ ಗಾಂಧಿ ಹೆಸರನ್ನ ಇಟ್ರು ಎಂದು ಲೇವಡಿ ಮಾಡಿದರು. ಕಾಂಗ್ರೆಸ್ ಕೇವಲ ಜನರಿಗೆ ಸುಳ್ಳು, ಮೋಸ ಮತ್ತು ಭ್ರಮೆಯನ್ನು ಹುಟ್ಟಿಸಿ ಬಡವರಿಗೆ ಆರ್ಥಿಕವಾಗಿ ಬಡವರಾಗಿಯೇ ಉಳಿಯಬೇಕು ಮತ್ತು ಅವರ ವೋಟ್ ಬ್ಯಾಂಕ್ ಆಗಿಯೇ ಉಳಿಬೇಕು ಅನ್ನುವಂಥ ಕಾಂಗ್ರೆಸ್ಸಿನ ಷಡ್ಯಂತ್ರ, ಕಾಂಗ್ರೆಸ್ಸಿನ ಚಾಳಿ ಯಾವ ರೀತಿ ದೇಶದ ಅಖಂಡತೆಗೆ ಮತ್ತು ದೇಶದ ಆರ್ಥಿಕತೆ ಉನ್ನತಿಗೆ ಮತ್ತು ಬಡವರಿಗೆ ಸಹಾಯ ಮಾಡಿ ಅವರಿಗೆ ಆರ್ಥಿಕವಾಗಿ ಮೇಲೆತ್ತುವಂಥ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ಸಮಾಜದಲ್ಲಿ ಭ್ರಮೆ ಹುಟ್ಟಿಸಬೇಕು ಮತ್ತು ಅಸ್ಥಿರತೆಯನ್ನು ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ಅನೇಕ ಉದಾಹರಣೆ. ಗ್ರಾಮೀಣ ಭಾಗದಲ್ಲಿರುವಂಥ ಕೂಲಿ ಕಾರ್ಮಿಕರಿಗೆ ತಪ್ಪು ತಿಳುವಳಿಕೆಯನ್ನು ತುಂಬಿ ಹೋರಾಟವನ್ನು ಮಾಡಬೇಕನ್ನುವಂಥ ದುರುದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಎಲ್ಲರೂ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕನ್ನುವಂಥದ್ದನ್ನು ಈಗಾಗಲೇ ನಾವು ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ನಿಜವಾಗಿ ನೋಡಿದರೆ ಮುಖ್ಯಮಂತ್ರಿಗಳಿಗೆ ಇದು VB ಜೀರಾಮ್ಜಿದ ಅರ್ಥನೇ ಮಾಡ್ಕೊಂಡಿಲ್ಲ. ಅವರು ಪಕ್ಕದಲ್ಲಿ ಕೂತಿರುವಂಥ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಡಿಕ್ಟೇಷನ್ ಕೊಡ್ತಾ ಇದ್ರು. ಆ ಡಿಕ್ಟೇಷನ್ಗೆ ನೋಡಿ ಇವರು ಓದ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಅಷ್ಟು ಅಸಹಾಯಕರಾಗಿ ಮುಖ್ಯಮಂತ್ರಿಗಳು ಈ ಒಂದು ವಿಷಯದ ಮೇಲೆ ಹೇಳ್ತಾ ಇದ್ರು.
ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಬೈಕ್ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನಿನ ಭಯದಿಂದಲ್ಲ, ತಮ್ಮ ಅಮೂಲ್ಯ ಜೀವನವನ್ನು ರಕ್ಷಿಸಿಕೊಳ್ಳಲು ಅಗತ್ಯ ಕ್ರಮ ಎಂದು ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಹೇಳಿದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಜನವರಿ 2026ರ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಚಿಂತಾಮಣಿ ಉಪವಿಭಾಗ ಶಿಡ್ಲಘಟ್ಟ ವೃತ್ತ ಹಾಗೂ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ವತಿಯಿಂದ ಸೋಮವಾರ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಹಾಗೂ ಸಂಚಾರ ನಿಯಮಗಳ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು, ಅಪಘಾತಗಳ ಸಂದರ್ಭದಲ್ಲಿ ಕೈಕಾಲುಗಳಿಗೆ ಚಿಕಿತ್ಸೆ ಸಾಧ್ಯವಾದರೂ ತಲೆಗೆ ಗಂಭೀರ ಗಾಯವಾದರೆ ಜೀವ ಉಳಿಯುವುದು ಕಷ್ಟ ಸಾಧ್ಯ. ಹೆಲ್ಮೆಟ್ ಧರಿಸದ ಕಾರಣ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವುದು ದುಃಖಕರ ಸಂಗತಿ ಎಂದರು. ವಾಹನ ಚಾಲನೆಗೂ ಮುನ್ನ ಚಾಲನಾ ಪರವಾನಗಿ ಹಾಗೂ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯ. ಸಂಚಾರ ನಿಯಮ ಉಲ್ಲಂಘಿಸಿದರೆ ಮೊದಲ ಬಾರಿ ದಂಡ, ಎರಡನೇ ಬಾರಿ ದ್ವಿಗುಣ ದಂಡ ಹಾಗೂ ಮೂರನೇ ಬಾರಿ ಇನ್ನಷ್ಟು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಹೆಲ್ಮೆಟ್ಗೆ ₹1000 ವೆಚ್ಚ ಮಾಡಿದರೆ ನಿಮ್ಮ ಸಂಪೂರ್ಣ ಜೀವನವನ್ನು ಉಳಿಸಿಕೊಳ್ಳಬಹುದು ಎಂದರು. ಶಿಡ್ಲಘಟ್ಟ ಆರಕ್ಷಕ ವೃತ್ತ ನಿರೀಕ್ಷಕ ಆನಂದ್ ಮಾತನಾಡಿ, ಸಂಚಾರ ನಿಯಮಗಳು ಕೇವಲ ದಂಡಕ್ಕಾಗಿ ಅಲ್ಲ, ಸಾರ್ವಜನಿಕರ ಜೀವ ರಕ್ಷಣೆಗೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ಇತ್ತೀಚಿನ ಅಪಘಾತಗಳಲ್ಲಿ ಅನೇಕ ವಾಹನಗಳಿಗೆ ಇನ್ಶೂರೆನ್ಸ್ ಇರಲಿಲ್ಲ. ಇನ್ಶೂರೆನ್ಸ್ ಇಲ್ಲದಿದ್ದರೆ 15ರಿಂದ 20 ಲಕ್ಷ ರೂಪಾಯಿ ಪರಿಹಾರವನ್ನು ವಾಹನ ಮಾಲೀಕರೇ ಕಟ್ಟಬೇಕಾಗುತ್ತದೆ. ರಸ್ತೆ ಎಡಭಾಗದಲ್ಲಿ ವಾಹನ ಚಾಲನೆ ಮಾಡಬೇಕು. ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಹಾಗೂ 4 ಚಕ್ರ ವಾಹನ ಚಾಲಕರಿಗೆ ಸೀಟ್ ಬೆಲ್ಟ್ ಕಡ್ಡಾಯ ಎಂದರು. ಒಂದು RC ಒಂದು ತಗೊಂಡಾಗ ಒರಿಜಿನಲ್ ಬಿಟ್ರೆ ಅದು ಮತ್ತೆ ಏನಾಗಿದೆ, ಫಿಟ್ನೆಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅದು ಏನು ರಿನ್ಯೂವಲ್, ಅದ್ರ ಬಗ್ಗೆ ಗಮನನೇ ಇರೋದಿಲ್ಲ. ಕೇಳಿದ್ರೆ ನಾವು ರೈತರು ಅಂತೀವಿ. ರೈತರಿಗೆ ಬೇರೆ ಕಾನೂನಿಲ್ಲ ಅಥವಾ ಬೇರೆ ಸಾಮಾನ್ಯರಿಗೊಂದು ಕಾನೂನು ಇಲ್ಲ, ಎಲ್ಲರಿಗೂ ಒಂದೇ ಇದೆ. ರೈತರಿಗೆ ವಿಶೇಷವಾಗಿ ಅದನ್ನ ರೈತರಿಗೋಸ್ಕರ ಟ್ರ್ಯಾಕ್ಟರ್ ಮಾಡಿದ್ದಾರೆ, ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಆದ್ರೂ ದಾಖಲಾತಿಗಳು ಅನ್ನೋದು ಒಂದು ಮುಖ್ಯವಾಗಿರ್ತದೆ. ಅದನ್ನು ಕಂಪಲ್ಸರಿ ನಾವು ಮಾಡ್ತಿದ್ದೀವಿ, ಮತ್ತೆ ಮುಂದೆನೂ ಮಾಡ್ತೀವಿ. ನಮ್ಮ ನ್ಯಾಯಾಧೀಶ ಹೇಳಿದಂಗೆ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸ್ತೀವಿ. ಜೊತೆಗೆ ನಿಮಗೆ ಇದೊಂದು ಎಚ್ಚರಿಕೆ ಆದ ತಿಳ್ಕೊಳ್ಳಿ. ಮತ್ತೆ ಮಾಧ್ಯಮ ಮುಖಾಂತರ ನಾವು ಎಲ್ಲ ಸಾರ್ವಜನಿಕರಿಗೂ ಇದೊಂದು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ 100ಕ್ಕೆ 100% ದಾಖಲಾತಿಗಳು ಮತ್ತೆ ಹೆಲ್ಮೆಟ್ ಕಂಪಲ್ಸರಿ ಆಗಲೇಬೇಕು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿಕ್ಕಬಳ್ಳಾಪುರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ಪ್ರಾದೇಶಿಕ ರಸ್ತೆ ಸಾರಿಗೆ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಹೆಲ್ಮೆಟ್ ಹಾಗೂ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಜಾಥಾ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ರಂಜಿತಾ ಎಸ್, ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಯುವ ಪೀಳಿಗೆ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿದಾಗ ಅಪಘಾತ ಸಂಖ್ಯೆ ಕಡಿಮೆಯಾಗುತ್ತದೆ. ಚಾಲಕರು ಮಾದಕ ವ್ಯಸನ ಮತ್ತು ಮದ್ಯ ಸೇವನೆ ಕಡಿಮೆ ಮಾಡಿದಾಗ ಮಾತ್ರ ಅಪಘಾತದ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ಚಲನಚಿತ್ರ ನಟ ಕುಮಾರ್ ಗೋವಿಂದ್ ಹೇಳಿದರು. ನೆಲಮಂಗಲ ಸಮೀಪದ ರಾವುತನಹಳ್ಳಿ ಬಳಿಯ ನೆಲಮಂಗಲದ ಪ್ರಾದೇಶಿಕ ಸಾರಿಗೆ ಕಚೇರಿಯ ಆವರಣದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026ನ ಉದ್ಘಾಟಿಸಿ ಮಾತನಾಡಿದರು. ರಸ್ತೆ ಅಪಘಾತ ಸಂಖ್ಯೆ ಕಡಿಮೆಯಾಗಲು ಚಾಲಕರ ವೈಯಕ್ತಿಕ ಸ್ವನಿಯಂತ್ರಣ, ಮದ್ಯಪಾನ, ಮಾದಕ ವಸ್ತುಗಳು, ಅತಿಯಾದ ವೇಗ ಚಾಲನೆ, ಅಜಾಗರೂಕತೆಯನ್ನು ತ್ಯಜಿಸಿದಾಗ ಅನುಕೂಲವಾಗುತ್ತದೆ.
ಈ ಅರಿವನ್ನ ಬರೀ ಕಾರ್ಯಕ್ರಮ ಅಂತ ನೋಡದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಅಭಿಯಾನದಿಂದ ಅರಿವು ಮುಖ್ಯ. ಶಿಸ್ತುಬದ್ಧವಾದ ಕಾನೂನು ಮತ್ತು ಮುನ್ನೆಚ್ಚರಿಕೆಯಿಂದ ಮಾತ್ರ ಅಪಘಾತ ತಡೆಯಲು ಸಾಧ್ಯ ಎಂದರು. ಅಪಘಾತ ಅನ್ನೋದು 3 ಅಕ್ಷರ. ಈ ಅಪಘಾತ ಯಾಕಾಗ್ತಿದೆ, ಏನಕ್ಕಾಗ್ತಿದೆ, ಇದು ಇವತ್ತು ನಮ್ಮ ಯುವ ಪೀಳಿಗೆಗಳಿಗೆ ಅದನ್ನು ತಿಳಿಸೋದು ಬಹಳ ಬಹಳ ಮುಖ್ಯ. ಆಕ್ಚುಲಿ ಈ ರಸ್ತೆ ಸುರಕ್ಷತಾ ಕಾರ್ಯಕ್ರಮಕ್ಕೆ ದಿನೇಶ್ ಅವರು ನಮ್ಮ ಮನೆಗೆ ಬಂದು ನನ್ನ ಕರೆದಾಗ ನನಗೆ ಬಹಳ ಸಂತೋಷ ಆಯ್ತು. ಸರ್, ಇದು ಒಂದು ಒಳ್ಳೆ ಕಾರ್ಯಕ್ರಮ ಸರ್, ನನ್ನ ವರ್ಷದ ಮೊದಲನೇ ಇದು ಕಾರ್ಯಕ್ರಮ ಇದು ಒಂದು ಅದ್ಭುತ ಕಾರ್ಯಕ್ರಮ. ಇದು ದೊಡ್ಡ ಮಟ್ಟದಲ್ಲಿ ಆದ್ರೆ ನಾವು ಏನೋ ಒಂದು ಮಾಡಿದ್ವಿ, ಒಂದು ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ಈಗ ನಾನೊಬ್ಬ ನಟ, ಸೆಲೆಬ್ರಿಟಿ ಅಂತ ನಮ್ಮನ್ನ ಕರೀತಾರೆ. ನಾವು ಜನಗಳಿಂದ ಏನ್ ತಗೊಂಡಿದ್ವಿ ಅನ್ನೋದಕ್ಕಿಂತ ಜನಗಳಿಗೆ ನಾವ್ ಏನ್ ಕೊಡ್ತಾ ಇದ್ದೀವಿ, ಏನ್ ಮೆಸೇಜ್ ಕೊಡ್ತಾ ಇದ್ದೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಿರಿಯ ಮೋಟಾರು ವಾಹನ ನಿರೀಕ್ಷಕ ನಾಗಭೂಷಣ್ ಮಾತನಾಡಿ 37ನೇ ಅರಿವು ಸಪ್ತಾಹ ನಡೆಸಿದ್ರ. ಯುವಕರು ಸಾವನ್ನಪ್ಪುತ್ತಿರುವುದು ಆತಂಕಕಾರಿ. ರಸ್ತೆ ಸುರಕ್ಷತೆ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಶಾಲಾ ಕಾಲೇಜು ಹಂತದಿಂದ ವಾಹನ ಚಲಾವಣೆ ಅರಿವು ಮೂಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ತ್ಯಾಮಗೊಳ್ಳು, ದಾಬಸ್ಪೇಟೆ ಹೋಬಳಿಯಲ್ಲಿ ಈ ರಸ್ತೆ ಸಾರಿಗೆ ಸಪ್ತಾಹ ಕಾರ್ಯಕ್ರಮ ನಡೆಸುತ್ತೇವೆ ಎಂದ್ರ. ಚಾಲಕರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಆರ್ಟಿಒ ಕಚೇರಿ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ಈ ಹಿಂದಿನ ಹಿರಿಯ ಮೋಟಾರು ನಿರೀಕ್ಷಕರಾದ ಧನ್ವಂತರಿ ಒಡೆಯರ್ ಪರಿಸರ ಪ್ರಜ್ಞೆ ಮೂಡಿಸಿದರು ಎಂದ್ರ. ಈಗ ಮೊನ್ನೆ ನೋಡುವಂತ ಚಿತ್ರದುರ್ಗದ ಹತ್ರ ರಸ್ತೆಯಲ್ಲಿ ಹೋಗ್ತಾ ಇದ್ದು ಬಸ್, ಒಟ್ಟಿನಲ್ಲಿ ಹೋಗ್ತಾ ಇದ್ದಂತ ಬಸ್ ಆ ಕಡೆಯಿಂದ ಲಾರಿ ಒಂದು ಬಂದು ಆ ಬಸ್ಗೆ ಗುದ್ದು, ಯಾಕೆಂದ್ರೆ ಹೋಗ್ತಾ ಇದ್ದೀನಿ ಎಡಗಡೆ ಹೋಗ್ತಾ ಇದ್ದಂತ ಬಸ್ಸು ಈ ಕಡೆ ಆ ಕಡೆಯಿಂದ ಬಂದು ಅವ್ರಿಗೆ ಚಾಲಕನ ನಿರ್ಲಕ್ಷ್ಯದಿಂದ ಅಷ್ಟೊಂದು ಅಮೂಲ್ಯವಾದ ಪ್ರಾಣ ಕಳ್ಕೊಂಡ್ರು. ಆಮೇಲೆ ಬಸ್ ಸುಟ್ಟೋಗಿತ್ತು. ಆದ್ರೆ ಏನಂದ್ರೆ ದುರಾದೃಷ್ಟ, ಅವತ್ತು ಹಿಂದೆ ಇನ್ನೊಂದು ಶಾಲಾ ಬಸ್ ಇತ್ತು, 40 ಜನ ಹುಡುಗರು ಕರ್ಕೊಂಡು ಅವರು ಶಾಲಾ ಹುಡುಗರು ಗಾಡಿಯಲ್ಲಿ ಕಡೆ ಆ ಬಸ್ ಟಚ್ ಆಯ್ತು. ಬಟ್ ಅವನ ಚಾಲಕನ ಒಂದು ಬಹಳ ಜಾಗೃತದಿಂದ ಆ 40 ಜನ ಮಕ್ಕಳು ಚೂರು ಏಟಾಗ್ತಂದ್ರೆ ಗಾಡಿ ತಗೊಂಡೋಗಿ ಸೈಡ್ ಪಾರ್ಕ್ ಮಾಡಿ ಆ ಬಸ್ ಚಾಲಕ ಈ ಬಸ್ಸಿನಲ್ಲಿ ಎಷ್ಟು ಜನ ಇರ್ತಾವ ಅವನ್ನೆಲ್ಲಾನು ಎಡಗಾಕಿ ಆದ್ರೆ ಕೊನೆಗೂ ಆದ್ರೂ ಬಹಳ 7 ಜೀವ ಹೋದ್ರು ಆ ಬಸ್ ಅಲ್ಲಿ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ ಅವಧಿಗೆ ಆಡಳಿತ ನಡೆಸಿ ಮೈಲುಗಲ್ಲು ಸ್ಥಾಪಿಸಿರುವ ಹಿನ್ನೆಲೆಯಲ್ಲಿ ನೆಲಮಂಗಲದಲ್ಲಿ ಅವರ ಅಭಿಮಾನಿಗಳು ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸಲು ಸಜ್ಜಾಗಿದ್ದಾರೆ. ಜನವರಿ 6ರಂದು ನಗರದ ಭಕ್ತನಪಾಳ್ಯ ಗ್ರಾಮದಲ್ಲಿ ಬೃಹತ್ ನಾಟಿ ಕೋಳಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘಾವಧಿಗೆ ಆಡಳಿತ ನಡೆಸಿ ಮೈಲಿಗಲ್ಲು ಸ್ಥಾಪಿಸಿರುವ ಹಿನ್ನೆಲೆಯಲ್ಲಿ ನೆಲಮಂಗಲದಲ್ಲಿ ಅವರ ಅಭಿಮಾನಿಗಳು ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸಲು ಸಜ್ಜಾಗಿದ್ದಾರೆ. ಜನವರಿ 6ರಂದು ನಗರದ ಭಕ್ತನಪಾಳ್ಯ ಗ್ರಾಮದಲ್ಲಿ ಬೃಹತ್ ನಾಟಿ ಕೋಳಿ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ನಮ್ಮ ಆಹಾರ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಯುವ ಅಹಿಂದ ಒಕ್ಕೂಟ ಕರ್ನಾಟಕದ ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಕೇವಲ ಊಟದ ಕೂಟವಲ್ಲ, ಬದಲಿಗೆ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಆಹಾರದ ಸ್ವಾತಂತ್ರ್ಯವನ್ನ ಸಾರುವ ಉದ್ದೇಶವನ್ನ ಹೊಂದಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಾಳೆ ಕಾರ್ಯಕ್ರಮ ಬಗ್ಗೆ ನಾಟಿ ಕೋಳಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಸಮಾಜದವರು, ನಮ್ಮ ಅಹಿಂದ ವರ್ಗದವರೆಲ್ಲ ಸೇರಿ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲರೂ ಒಗ್ಗಟ್ಟು ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀನಿ. ಒಬ್ಬ ಹಿಂದುಳಿದ ಸಮಾಜದಿಂದ ಬಂದಿರತಕ್ಕಂಥ ಅಹಿಂದ ನಾಯಕರು ನಮ್ಮ ಸಿದ್ದರಾಮಯ್ಯವರು ಇವತ್ತು ದೇವರಾಜು ಅರಸವರ ಇದನ್ನ ಏನು ಅವ್ರನ್ನ ದಾಖಲೆ ಮುರಿದಿದ್ದಾರೆ. ಅದೊಂದು ಇಡೀ ಅಹಿಂದ, ಬರೀ ನಮ್ಮ ಸಮಾಜ ಅಂತಲ್ಲ, ಅಹಿಂದ ಸಮಾಜಕ್ಕೆ ಇದೊಂದು ಸಂತೋಷ ಸುದ್ದಿ ಅಂತೇಳಿ ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 5,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇದಕ್ಕಾಗಿ ಬರೋಬ್ಬರಿ 2,000 ಕೆಜಿ ನಾಟಿ ಕೋಳಿಯನ್ನ ಈಗಾಗಲೇ ಖರೀದಿ ಮಾಡಲಾಗಿದೆ. ಕಾರ್ಯಕ್ರಮದ ಅಚ್ಚುಕಟ್ಟು ನಿರ್ವಹಣೆಗಾಗಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಮೊದಲೇ ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಅಪ್ಪಟ ನಾಟಿ ಶೈಲಿಯ ಆಹಾರ ಪದ್ಧತಿಯ ಮೂಲಕ ಮುಖ್ಯಮಂತ್ರಿಯವರ ಮೇಲಿನ ಪ್ರೀತಿಯನ್ನ ಸಾರಲು ಅಭಿಮಾನಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಸಾಧನೆಯನ್ನ ಜನಸಾಮಾನ್ಯರ ಜೊತೆ ಹಂಚಿಕೊಳ್ಳಲು ಈ ರೀತಿಯ ಸಾಮೂಹಿಕ ಭೋಜನಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಬ್ಯಾನರ್ಗಳಡಿ ಭಕ್ತನಪಾಳ್ಯದಲ್ಲಿ ತಯಾರಿ ಜೋರಾಗಿದ್ದು, ಜನವರಿ 6ರಂದು ನೆಲಮಂಗಲದಲ್ಲಿ ನಾಟಿ ಕೋಳಿ ಸಾರಿನ ಘಮಲು ಹರಡಲಿದೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೋವಿ ಸಂಘದ ನೂತನ ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಸಿವಿ ಗೋಪಾಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದು, ಗೌರವಾಧ್ಯಕ್ಷರಾಗಿ ಬಂಗಾರಪೇಟೆಯ ಜಿಸಿಪಿ ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ. 6 ವರ್ಷಗಳ ಹಿಂದೆ ಬಂಗಾರಪೇಟೆ ಮಾಜಿ ಶಾಸಕ ನಾರಾಯಣಸ್ವಾಮಿ ರಾಜೀನಾಮೆ ನೀಡಿದ್ದರು. ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕೆಂಬ ಗೊಂದಲದಿಂದ ಅಧ್ಯಕ್ಷ ಸ್ಥಾನ ಹಾಗೆಯೇ ಉಳಿದಿತ್ತು.
ಈಗ ಜಿಲ್ಲೆಯ 6 ತಾಲೂಕುಗಳ ನಾಯಕರು ಸೇರಿ ಒಮ್ಮತದಿಂದ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ ಬೋವಿ ಸಮುದಾಯದವರು 1.20 ಲಕ್ಷ ಜನಸಂಖ್ಯೆ ಇದೆ. ಸಮುದಾಯದವರಿಗೂ ರಾಜಕೀಯವಾಗಿ ಒಳ್ಳೆ ನಾಯಕರಾಗಿ ಅವಕಾಶ ಸಿಗಬೇಕು. ಜನವರಿ 14ರಂದು ಸಾಂಕೇತಿಕವಾಗಿ ಸಿದ್ದರಾಮೇಶ್ವರ ಜಯಂತಿ ಮಾಡುತ್ತೇವೆ. ಮುಂದಿನ 2-3 ತಿಂಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಮೊದಲಿನಿಂದಲೂ ನಗರ ಸ್ವಚ್ಛತೆ, ಕಲ್ಲು ಕುಟುಕು, ಬಂಡೆ ಕೆಲಸ ಮಾಡುವುದರಲ್ಲಿ ನಮ್ಮ ಸಮಾಜದವರೇ ಹೆಚ್ಚಿದ್ದಾರೆ. ಆದರೆ ನಮ್ಮ ಸಮುದಾಯದವರಿಗೆ ಈಗ ಬಂಡೆಯೇ ಇಲ್ಲ ಎಂದು ಬೋವಿ ಸಂಘದ ನೂತನ ಜಿಲ್ಲಾಧ್ಯಕ್ಷ CV ಗೋಪಾಲ್ ಹೇಳಿದರು. ರಾಜ್ಯದಲ್ಲಿಯೇ ಪ್ರಸಿದ್ಧಿಯಾಗಿರುವ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿಯ ಸಫಲಾಂಬಾದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ರಾಸುಗಳ ಮೆರವಣಿಗೆ ನಡೆಯಿತು. ಟೇಕಲ್ ಹೋಬಳಿಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಅವರ ರಾಸುಗಳು ನೋಡುಗರಿಗೆ ಆಕರ್ಷಕವಾಗಿದ್ದವು. ಈ ವೇಳೆ ಕಾಂಗ್ರೆಸ್ ಮುಖಂಡ ಸತೀಶ್ ರಾಜಣ್ಣ ಮಾತನಾಡಿ, ಪ್ರಗತಿಪರ ರೈತ ವೆಂಕಟೇಶ್ ಗೌಡ ಅವರು ಜಾನುವಾರು ಪ್ರಿಯರಾಗಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ರಾಸುಗಳ ಮೆರವಣಿಗೆ ಮಾಡಿದ್ದಾರೆ. ನಾವು ದನಗಳ ಜಾತ್ರೆಯನ್ನ ನೋಡಲು ಚಿಕ್ಕಂದಿನಿಂದಲೂ ಬರುತ್ತಿದ್ದೇವೆ. ಶಾಸಕ KY ನಂಜೇಗೌಡರು ಮತ್ತು ವೆಂಕಟೇಶ್ ಗೌಡರು ಜೊತೆಗೂಡಿ ರಾಜ್ಯ ಮಟ್ಟದ ದನಗಳ ಜಾತ್ರೆ ಮಾಡುತ್ತಿದ್ದಾರೆ. ಈ ದನಗಳ ಜಾತ್ರೆಯನ್ನ ನೋಡಲು ಆಂಧ್ರ, ತಮಿಳುನಾಡು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸುತ್ತಾರೆ. ಅಲ್ಲದೆ ತುಂಬಾ ಜನ ನಾವೇ ಹಳ್ಳಿಕಾರ್ ಎಂದು ಹೇಳಿಕೊಳ್ತಾರೆ. ಆದರೆ ನಿಜವಾದ ಹಳ್ಳಿಕಾರ್ ಒಡೆಯ ಅಂದ್ರೆ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡರು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಪರಾಧ ಪ್ರಕರಣಗಳ ಜಿಲ್ಲೆಯಾಗಿ ಬದಲಾಗುತ್ತಿದೆಯಾ ಚಿಕ್ಕಬಳ್ಳಾಪುರ? ಕಳೆದ 3 ವರ್ಷಗಳಲ್ಲಿ 100 ಕೊಲೆ, ಸಾವಿರಾರು ಕೊಲೆಗೆ ಯತ್ನ, 100 ಸುಲಿಗೆ ಪ್ರಕರಣಗಳು ದಾಖಲು, ಸಾರ್ವಜನಿಕರಿಗೆ ತಪ್ಪದ ಆತಂಕ. ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿಯೇ ಕೈ ಮಿಲಾಯಿಸಿದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಶಾಸಕರ ನಡುವೆ ಕಿತ್ತಾಟ. ಬೀದರ್ ಜಿಲ್ಲಾ ಪಂಚಾಯಿತಿ KDP ಸಭೆಯಲ್ಲಿ ಘಟನೆ. ಗೌರಿಬಿದನೂರು ಮಧುಗಿರಿ ರಸ್ತೆ 100 ಅಡಿ ವಿಸ್ತರಣೆ ಆಗ್ರಹಿಸಿ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ. ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆದು ಆಕ್ರೋಶ. ರಸ್ತೆ ವಿಸ್ತರಣೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.